ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳು ಒಂದು ಕಡೆ ಆದ್ರೆ ಹೈಕಮಾಂಡ್ ಅಂಗಳದಲ್ಲಿ ಈಗ ಸಚಿವ ಸಂಪುಟ ಸರ್ಕಸ್ ಎಷ್ಟರ ಮಟ್ಟಿಗೆ ಗರಿಗೆದರು ಬಿಟ್ಟಿದೆ ಅಂತಂದ್ರೆ ಹೇಳಿಕೆಳಿ ನಾಳೆ ಡಿಕೆ ಶಿವಕುಮಾರ್ ಅವರು ಪದಗ್ರಹಣವನ್ನ ಮಾಡಲಿದ್ದಾರೆ. ಹಾಗೆ ಯಾರಿಗೆ ಹೈಕಮಾಂಡ್ ಮಣಿ ಹಾಕುತ್ತೆ ಅನ್ನುವಂತಹ ಪ್ರಶ್ನೆ. ಹೈಕಮಾಂಡ್ ಅಂಗಳದಲ್ಲಿ ಸಚಿವ ಸಂಪುಟ ಸರ್ಕಸ್, ನಾಳೆ ಡಿಕೆ ಪದಗ್ರಹಣ, ಯಾರಿಗೆ ಹೈಕಮಾಂಡ್ ಮಣಿ ಹಾಕುತ್ತೆ? ದೆಹಲಿಯಲ್ಲಿ ಸಿದ್ದರಾಮಯ್ಯ ಡಿಕೆ ಜೊತೆ ಮ್ಯಾರಥಾನ್ ಮೀಟಿಂಗ್ ನಡೆಯಲಿದೆ. ಈಗಾಗಲೇ ಹೈಕಮಾಂಡ್ ಕೈ ಸೇರಿದೆ ಸಂಭಾವ್ಯ ಸಚಿವರ ಪಟ್ಟಿ. ತಡರಾತ್ರಿಯವರೆಗೂ ದೆಹಲಿಯಲ್ಲಿ ಸಂಪುಟ ರಚನೆಯ ಕಸರತ್ತು ಎಷ್ಟರ ಮಟ್ಟಿಗೆ ಈ ಚಟುವಟಿಕೆಗಳು ಗರಿಗೆದರಿದಾವೆ ಅಂತೇಳಿ ಈಗ ನಿಜಕ್ಕೂ ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಯಾರನ್ನ ಸಂಪುಟಕ್ಕೆ ಸೇರಿಸಬೇಕು, ಯಾರನ್ನ ಕೈ ಬಿಡಬೇಕು. ಈಗ ಒಬ್ಬರಿಗೆ ಕೊಟ್ರೆ ಒಬ್ರು ಅಸಮಾಧಾನವನ್ನ ತೋಡ್ಕೊಳ್ತಾರೆ. ನಿಜಕ್ಕೂ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಹೈಕಮಾಂಡ್ ನಾಯಕರ ಸ್ಥಿತಿ, ಅವರ ಸಂಕಷ್ಟ ಹೇಳತೀರದಾಗ್ಬಿಟ್ಟಿದೆ. ಹಾಗಾದ್ರೆ ಡಿಕೆ ಸಂಪುಟದಲ್ಲಿ ಯಾರಿಗೆಲ್ಲ ಒಲಿಯುತ್ತೆ ಸಚಿವ ಸ್ಥಾನ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ಈಗಾಗಲೇ ಹೈಕಮಾಂಡ್ ಕೈ ಸೇರಿದೆ ಸಂಭಾವ್ಯ ಸಚಿವರ ಪಟ್ಟಿ. ತಡರಾತ್ರಿಯವರೆಗೂ ಕೂಡ ದೆಹಲಿಯಲ್ಲಿ ಈ ಸಂಪುಟ ರಚನೆ ಮಾಡೋದು ಆ ಒಂದು ದೊಡ್ಡ ಸವಾಲು ಎಷ್ಟರ ಮಟ್ಟಿಗೆ ಎದುರಾಗಿತ್ತು ಅಂತಂದ್ರೆ ಹೈಕಮಾಂಡ್ ನಾಯಕರಿಗೆ ಈಗ ಸಾಕಷ್ಟು ರೀತಿಯಾದಂತಹ ಕಸರತ್ತನ್ನು ಮಾಡ್ತಿದ್ದಾರೆ. ಹೇಳಿ ಕೇಳಿ ಈಗಾಗಲೇ ಸಾಕಷ್ಟು ಶಾಸಕರೇನಿದ್ದಾರೆ ಸಾಕಷ್ಟು ರೀತಿಯಾದಂತಹ ಕಸರತ್ತನ್ನು ಮಾಡ್ತಾ ಇದ್ದಾರೆ ತೆರೆಮರೆಯಲ್ಲಿ. ನಾಳೆ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಅವರ ಸಚಿವ ಸಂಪುಟದಲ್ಲಿ ನಾವು ಕೂಡ ಸೇರ್ಪಡೆಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೆಹಲಿಗೆ ಹೋಗ್ತಾರೆ, ಲಾಬಿ ನಡೆಸ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಹೇಗಾದ್ರೂ ಮಾಡಿ ಮಂತ್ರಿಗಿರಿ ಸ್ಥಾನವನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಪಡ್ತಿದ್ದಾರೆ.